ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ಗೆ ಮನೆಯೂಟವೋ ಜೈಲೂಟವೋ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಮೊದಲಿಗೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಹೇಳಿತು ಮೊದಲು ಹೋಗ್ರಪ್ಪ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗಿ ಅಲ್ಲಿ ವಿಚಾರಣೆ ಆಗಲಿ, 29ನೇ ತಾರೀಕಿನ ಒಳಗೆ ಇದರ ವಿಚಾರಣೆ ಆಗಲಿ, ಆಮೇಲೆ ಬನ್ನಿ ವಾಪಸ್ಸು ಅಂತ ಹೇಳಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ಗೆ ಆ ಅವಕಾಶ ಸಿಗಲಿಲ್ಲ. ಅರ್ಜಿ ವಜಾ ಆಯಿತು. ಈಗ ವಾಪಸ್ ಹೈಕೋರ್ಟ್ಗೆ ಈ ಅರ್ಜಿ ಬಂದು ನಿಂತಿದೆ. ಹಾಗಾದ್ರೆ ಇವತ್ತು ಏನಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ವಾದ ಪ್ರತಿವಾದಗಳು ನಾವು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನೋಡಿದ್ದೀವಿ. ಇವತ್ತು ಹೈಕೋರ್ಟ್ನಲ್ಲೂ ಇರುತ್ತೆ. ಗೋಪಾಲಕೃಷ್ಣ ಅಡಿಗರು ತಮ್ಮ ಕವನದಲ್ಲಿ ಸಮಗ್ರ ಕಾವ್ಯದಲ್ಲಿ ಯಾವ ಮೋಹನ ಬರೀತಾರೆ ಅದೊಂದು ಲೈನ್ ಬರೀತಾರೆ ನೋಡಿ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ದರ್ಶನ್ಗೆ ಎಲ್ಲವೂ ಇತ್ತಲ್ರಿ. ಹಿ ವಾಸ್ ಸೆಲೆಬ್ರಿಟಿ, ಹಿ ವಾಸ್ ಹೈಯೆಸ್ಟ್ ಗ್ರಾಸ್ ಆ್ಯಕ್ಟರ್, ನಿಮಗೆ ದುಡ್ಡು ಹರಿದು ಬರ್ತಾ ಇತ್ತು, ಫೇಮ್ ಇತ್ತು, ಫ್ಯಾನ್ ಫಾಲೋಯಿಂಗ್ ಇತ್ತು. ಅದಿದ್ದಾಗ ಏನು ಮಾಡಿದರು? ಯಾವನೋ ಒಬ್ಬನು ಒಂದು ವಿಡಿಯೋ ಮೆಸೇಜ್ ಕಳಿಸಿದ ಅನ್ನೋ ಕಾರಣಕ್ಕೆ ಸಿಟ್ಟಿಗೆದ್ದು ಆತನನ್ನು ಕರೆಸಿ ಅದು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು, ಇದು ಆರೋಪ ಪ್ರೂವ್ ಆಗಬೇಕು. ಆದರೆ ಆರೋಪ ಏನು ಅದು ಆಗ ನಿಮ್ಗೆ ನೆನಪಿರಲಿಲ್ವಾ ಮನೆ ಊಟ ಸಿಗದೆ ಹೋದರೆ ಏನು ಸ್ಥಿತಿ ಬರುತ್ತೆ ಅಂತಕ್ಕಂಥದ್ದು. ಇವತ್ತು ನಿಮ್ಗೆ ಜೈಲಿಗೆ ಹೋದ ಮೇಲೆ ನಿಮ್ಗೆ ಅನಿಸ್ತಾ ಇದೆ ನನಗೆ ಮನೆ ಊಟ ಬೇಕು, ನನ್ನ ಡಯೆಟ್ಟಿಗೆ ಅದು ಸಾಕಾಗ್ತಾ ಇಲ್ಲ. ನೀವು ಪ್ಯಾರಲನ್ನು ಯೋಚನೆ ಮಾಡಿ. ಅಂದರೆ ಏನಕ್ಕೇನ ಆ ಊಟ ನನಗೆ ರುಚಿಸ್ತಾ ಇಲ್ಲ ಅಂತಕ್ಕಂಥದ್ದು ದರ್ಶನ್ ತನ್ನ ಕೋರ್ಟ್ನ ಅರ್ಜಿಗಳ ಮೂಲಕ ಹೇಳ್ತಿದ್ದಾರೆ. ಅಂದರೆ ಅದು ಅರ್ಥ ಆಗ್ತಾ ಇದೆ, ನನಗೆ ಆ ಜೈಲಿನ ಊಟ ರುಚಿಸ್ತಾ ಇಲ್ಲ ಅಂತಕ್ಕಂಥದ್ದು. ಉಳಿದದ್ದೆಲ್ಲವೂ ಆರ್ಗ್ಯುಮೆಂಟ್. ಅದು ನಾನು ಜಿಮ್ ಮಾಡ್ತಾಯಿದ್ದೀನಿ, ನನಗೆ ಇಲ್ಲಿನ ಪ್ರೋಟೀನ್ ಸಾಕಾಗ್ತಾ ಇಲ್ಲ, ನನಗದು ಬೇಕು, ನನಗಿದು ಬೇಕು ಅಂತಕ್ಕಂಥ. ಮೂಲ ಏನು? ನಿಮಗೆ ಜೈಲಿನ ಊಟ ರುಚಿಸ್ತಾ ಇಲ್ಲ. ಅಂದರೆ ನನಗನ್ಸುತ್ತೆ ಇದೆಲ್ಲ ಮಾಡಬೇಕು ಯಾಕೆ, ಜೈಲಿಗೆ ಹೋಗಬೇಕು ಯಾಕೆ? ಹೋದ ನಂತರ ನೋಡಿ, ನೀವು ಕಾನೂನಿನ ದೃಷ್ಟಿಯಿಂದ ನೋಡಿ, ನೀವೇನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಐ ಆಮ್ ಎ ಸೆಲೆಬ್ರಿಟಿ, ಐ ಆಮ್ ಎ ಫಿಲ್ಮ್ ಆ್ಯಕ್ಟರ್, ಐ ಹ್ಯಾವ್ ಎ ಕರಿಯರ್ ಇದೆ ನನಗೆ ಹೊರಗಡೆ ಹೋದರೆ, ಹಾಗಾಗಿ ನಾನು ಅಂಗಸೌಷ್ಠವವನ್ನು ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ನೀವು ಸೆಲೆಬ್ರಿಟಿ ಆಗಿದ್ದಾಗ ಏನು ಭಾಳ ಸಾಮಾನ್ಯರಂತೆ ಬದುಕಿದ್ರೆ? ರಾಜಕಾಲುವೆ ಮೇಲೆ ಇರ್ತಕ್ಕಂಥ ಮನೆ ತಗೊಂಡ್ರಿ, ನೀವು ಅದರಲ್ಲಿ ವಾಸಿಸ್ತಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ಸಿವಿಕ್ ಅಥಾರಿಟೀಸ್ಗಳನ್ನು ಅದನ್ನು ಟಚ್ ಮಾಡಲಿಕ್ಕೂ ಹೋಗಲಿಲ್ಲ. ನೀವು ಸೆಲೆಬ್ರಿಟಿ ಆದಾಗ ನಿಮಗೆ ಜನಸಾಮಾನ್ಯರಿಗಿಂತ ಭಿನ್ನವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಬೇಕು. ಆದರೆ ಜೈಲಿಗೆ ಹೋದ್ಮೇಲೆ ನಾನು ಜನಸಾಮಾನ್ಯ ಅಲ್ಲ, ನಾನು ಅಂಗಸೌಷ್ಠವವನ್ನು ಕಾಪಾಡ್ಕೊಳ್ಬೇಕು, ಆ ಕಾರಣಕ್ಕೋಸ್ಕರ ನನಗೆ ಹೈಯೆಸ್ಟ್ ಪ್ರೋಟೀನ್ ಕೊಡಬೇಕು ಅಂತಕ್ಕಂಥ. ಯು ಆರ್ ನಾಟ್ ಎ ಪೊಲಿಟಿಕಲ್ ಪ್ರಿಸ್ನರ್. ಈಗ ಸೆಷನ್ಸ್ ಕೋರ್ಟ್ ಏನು ಹೇಳ್ತು? ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ ಪ್ರಕಾರ ನಾವಿಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯ ಜೈಲಿನಲ್ಲಿ ಅದನ್ನು ಮಾತ್ರ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ. ನಿಮಗೇನು ಎಕ್ಸ್ಟ್ರಾ ಕೊಡ್ಲಿಕ್ಕೆ, ಎಕ್ಸ್ಟ್ರಾ ಅಂದರೆ VIP ಟ್ರೀಟ್ಮೆಂಟನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಲೋವರ್ ಕೋರ್ಟ್ ಹೇಳ್ತು. ಇವತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ ನೋಡಿ. ಹಾಗಾಗಿಯೇ ನಾವು ಪದೇ ಪದೇ ಹೇಳಿದ್ದು, ಈ ರೀತಿಯ ಫೇಮ್ ಇರ್ತಕ್ಕಂಥ ಸೆಲೆಬ್ರಿಟಿ ಸ್ಟೇಟಸ್ನಲ್ಲಿರ್ತಕ್ಕಂಥ ಜನ ಕೊಂಚ ಹೆಚ್ಚು ಜಾಗರೂಕತೆಯಿಂದ, ಕೊಂಚ ಹೆಚ್ಚು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು. ಯಾಕಂದರೆ ನೋ ಡೌಟ್ ಇವತ್ತು ಬೇರೆ ಯಾವುದಾದ್ರೂ ಕೈದಿ ಇದ್ದರೆ ನಾವು ಚರ್ಚೆನೂ ಮಾಡ್ತಾ ಇರಲಿಲ್ಲ. ಹೌದು, ಸ್ವಲ್ಪ ಲೀನಿಯೆಂಟಾಗಿ ಕೂಡ ಇರ್ತಿದ್ವಿ. ಇವತ್ತು ಹೇಗಿದೆ ಅಂದರೆ, ಈಗ ಇಲ್ಲಿಗಲ್ಲಿ ಕೆಲವು ಜೈಲಿನಲ್ಲಿ ನಡೀತಾವಲ್ಲ, ಅದರ ಬಗ್ಗೆ ನಾವು ಅನೇಕ ಬಾರಿ ಜೈಲಿನಲ್ಲಿ ಹೋಗಿ ಬಂದವ್ರನ್ನ ಕುಳಿತುಕೊಂಡು ಕೇಳಿದರೆ ಅವ್ರು ಹೇಳ್ತಾರೆ, ಒಂದು ಮೊಬೈಲ್ ತರಲಿಕ್ಕೆ ನಿಮಗೆ 15,000 ಮೊಬೈಲ್ ಇದ್ದರೆ 40,000 ಮೊಬೈಲ್ ಆಗುತ್ತದು. ಯಾಕಂದರೆ ತೊಗೊಂಡು ಬರೋಂಥ ಚಾರ್ಜ್ ತೊಗೊಳ್ತಾನೆ. ನಿಮಗೆ ವಾರಕ್ಕೆ ಊಟ ಬೇಕು, ವಾರಕ್ಕೆ ಯಾರಾದರೂ ಇನ್ನೊಬ್ಬ ಕೈದಿಯಿಂದ ನಿಮ್ಗೊಂದಿಷ್ಟು ಕಾಲು ಒತ್ತುವ ಸೇವೆ ಎಲ್ಲ ಇರಬೇಕು ಅಂದರೆ ಅದಕ್ಕೂ ಚಾರ್ಜಸ್ಗಳಿವೆ ಜೈಲಲ್ಲಿ ಅಂತಕ್ಕಂಥ. ಬಟ್ ದರ್ಶನ್ಗೆ ಯಾವುದನ್ನೂ ಕೂಡ ಕೊಡಲಿಕ್ಕೆ ಪೊಲೀಸರು ಅಲೌ ಮಾಡ್ತಾ ಇಲ್ಲ. ಯಾಕಂದರೆ ಹೊರಗಡೆ ಮೀಡಿಯಾಗಳು ಕಾಯ್ತಾ ಇವೆ. ಒಂದು ಸಣ್ಣ ಅಚಾತುರ್ಯ ನಡೆದರೂ ಕೂಡ ಜೈಲ್ ಅಧಿಕಾರಿಗಳು ವಿಲ್ ಬಿ ಎಟ್ ರಿಸ್ಕ್. ಆ ಕಾರಣದಿಂದ ದರ್ಶನ್ಗೆ ಯಾವುದೂ ಅಲೌ ಮಾಡ್ತಾ ಇಲ್ಲ. ಯಾಕೆ ನನಗನ್ಸುತ್ತೆ ಇದರ ಪಾಠ ಏನಪ್ಪ ಒಟ್ಟು ಅಂತಂದರೆ, ಈ ಸೆಲೆಬ್ರಿಟಿಗಳು, ದೊಡ್ಡ ಹೆಸರು, ಜನಪ್ರಿಯತೆಯನ್ನು ಗಳಿಸಿದವರು ಅದನ್ನು ಪ್ರಿವಿಲೇಜ್ ಆಗಿ ಉಪಯೋಗಿಸ್ಕೊಂಡು ನಾವು ಏನೂ ಮಾಡ್ತೀವಿ. ಅದನ್ನು ನಾನು ಸಣ್ಣದರಿಂದ ಹೇಳ್ತೀನಿ ನಿಮಗೆ.
ನಾವು ಸಿಗ್ನಲ್ ಜಂಪ್ ಮಾಡಿದ್ರು ನಡೆಯತ್ತೆ. ಈ ನಿಮ್ಗೆ ಈ ಭಾರತದಲ್ಲೊಂದು ವಿಚಿತ್ರ ಪದ್ಧತಿ ಇದೆ. ಸಿಗ್ನಲ್ ಜಂಪ್ ಮಾಡಿದ ತಕ್ಷಣ ನೀವು ಪೊಲೀಸ್ ಹಿಡಿತಾರಲ್ಲ, ಅವ್ನು ಫಸ್ಟ್ ಹೇಳೋದೇನು ಹೇಳಿ, ನನಗೆ ಆ ಎಮ್ ಎಲ್ ಎ ಗೊತ್ತ್ರಿ, ಹಚ್ಕೊಡಿ ತಗೊಳ್ಳಿ ಮಾತಾಡಿ. ಆ ಎಮ್ ಎಲ್ ಎಗಳು ಪಾಪ ಹೇಳ್ತವೆ, ಎಮ್ ಎಲ್ ಎಗಳು ಹೇಳ್ತಾರೆ ಇಲ್ರಿ ಇವ್ನು ಬಿಡಿ ಅಂತ. ಅಂದರೆ ಅಲ್ಲಿಂದ ನಿಮ್ಮ ಲಿಂಕ್, ನಿಮ್ಮ ಸೋಷಿಯಲ್ ಕಾಂಟ್ಯಾಕ್ಟ್ನ ದುರುಪಯೋಗ ಶುರುವಾಗುತ್ತೆ. ಇಲ್ಲಿ ದರ್ಶನ್ ಪ್ರಕರಣದಲ್ಲಿ ಕೂಡ ಅದೇ ಆಗಿರ್ತಕ್ಕಂಥದ್ದು. ದರ್ಶನ್ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಹೌದು ನಾನು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದೀನಿ, ಬಟ್ ನಾನು ಸೆಲೆಬ್ರಿಟಿ ಆಗಿದ್ದೀನಿ, ನಾನು ನಟನಾಗಿದ್ದೀನಿ, ನನ್ನ ಅಂಗಸೌಷ್ಠವನ್ನು ಪ್ರಿವಿಲೇಜ್ ಕೊಡಿ ಅಂತಕ್ಕಂಥದ್ದನ್ನು. ಆದರೆ ಟ್ರಯಲ್ ಲೋವರ್ ಕೋರ್ಟ್ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ, ಜೈಲಿನ ಫುಡ್ ಮ್ಯಾನ್ಯುವಲ್ನಲ್ಲಿ ಏನೇನಿದೆ ಅದನ್ನು ನಾವು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ, ಎಕ್ಸ್ಟ್ರಾ ಏನನ್ನೂ ಕೂಡ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು. ಯಾಕೆಂದರೆ ನೀವು ಪ್ರೊವೈಡ್ ಮಾಡಿದಾಕ್ಷಣ ಸೆಲೆಬ್ರಿಟಿಗಳಿಗೊಂದು ಕಾನೂನು, ಸಾಮಾನ್ಯರಿಗೊಂದು ಕಾನೂನಾ ಅಂತಕ್ಕಂಥ ಚರ್ಚೆ ಶುರುವಾಗುತ್ತೆ. ಅದಕ್ಕೆ ಜಸ್ಟಿಸ್ ಬರೀ ಡೆಲಿವರ್ ಮಾಡೋದಲ್ಲ, ಜಸ್ಟಿಸ್ ಡೆಲಿವರ್ ಮಾಡ್ದಂಗೆ ಅನ್ನಿಸ್ಬೇಕು. ಪೊಲೀಸರು ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಏನು ಹೇಳ್ತಿದ್ದೀವಿ, ಬರೀ ತನಿಖೆ ಮಾಡ್ತಿದ್ದೀವಿ ಅಂತಕ್ಕಂಥದ್ದಲ್ಲ, ತನಿಖೆ ನೀವು ನಿಜಕ್ಕೂ ಮಾಡ್ತಿದ್ದೀರಿ ಅನ್ನೋ ಜನರಿಗೆ ಅನ್ನಿಸ್ಬೇಕು. ಕರೆಕ್ಟ್. ಅದೇ ರೀತಿ ದರ್ಶನ್ ಪ್ರಕರಣದಲ್ಲಿ ನನಗನ್ಸುತ್ತೆ ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಬಟ್ ಹಿ ಈಸ್ ಡೆಸ್ಪ್ರೇಟ್. ಈಸ್ ನಾಟ್ ಏಬಲ್ ಟು. ಲಾಸ್ಟ್ ಟೈಮ್ ಏನಿತ್ತು ಭಾವನಾ, 2011 ಪ್ರಕರಣ ವಾಸ್ ಡಿಫ್ರೆಂಟ್. ಅದು ಸಿಟ್ಟಿನ ಭರದಲ್ಲಿ ಅಂತ ಏನೇನೋ ಅವರು ಅದನ್ನು ಆರ್ಗ್ಯುಮೆಂಟ್ ಮಾಡಿ ದಕ್ಕಿಸ್ಕೊಂಡ್ಬಿಟ್ರು. ಬಟ್ ಇಲ್ಲಿ ಆ ಸಿಟ್ಟಿನ ಭರದ ಆರ್ಗ್ಯುಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಒಂದು ಪ್ರಾಣ ಹೋಗಿದೆ, ಒಂದು ಜೀವ ಹೋಗಿದೆ, ಮತ್ತು ಡಿಜಿಟಲ್ ಎವಿಡೆನ್ಸಸ್ಗಳಿವೆ, ಅವ್ರ ಕಾರ್ನಲ್ಲಿ ಬಂದು ಹೋಗಿರ್ತಕ್ಕಂಥ ಎವಿಡೆನ್ಸಸ್ಗಳಿವೆ. ಇದು ಹೆಚ್ಚು ಕಡಿಮೆ ಚಾರ್ಜ್ ಶೀಟ್ ಸಲ್ಲಿಕೆ, ಅಡಿಷ್ನಲ್ ಚಾರ್ಜ್ ಶೀಟ್ಗಳನ್ನು ಪೊಲೀಸರು ಸಲ್ಲಿಕೆ ಮಾಡ್ತಾ ಹೋದರೆ ದರ್ಶನ್ ಬೇಲ್ ಸಿಗೋದೇ ನಿಮ್ಗೊಂದು ವರ್ಷ ಆಗ್ಬೋದೇನೋ. ಮತ್ತು ಪ್ರತಿ ಹಂತದಲ್ಲಿ ಆರ್ಗ್ಯುಮೆಂಟ್ ಬರುತ್ತೆ. ಹೀಗಾಗಿ ಹಿ ಈಸ್ ಡೆಸ್ಪರೇಟ್. ಒಂದು ಕಡೆ ಅವರ ಪತ್ನಿ ಹೋಗಿ ಕೊಲ್ಲೂರು ಮೂಕಾಂಬಿಕೆ, ಬಿಡಿ, ದೇರ್ ಪ್ರಿರೋಗೇಟಿವ್ ಟು ಡೂ ಹೋಮ ಹವನ ಮಾಡ್ತಾರೆ, ಅದು ದಟ್ಸ್ ದೇರ್ ಪ್ರಿರೋಗೇಟಿವ್, ನೋ ಬಡಿ ಕ್ಯಾನ್ ಕ್ವಶನ್ ಇಟ್. ಆದರೆ ನೀವು ಈ ಸ್ಥಿತಿಯನ್ನು ತಂದುಕೋಬಹುದು ಬೇಕಿತ್ತಾ? ದಟ್ ಈಸ್ ದ ಮೂಲಭೂತ ಪ್ರಶ್ನೆ. ಇದರ ಒಟ್ಟು ಸಾರ ತಿರುಳು ಏನು ಹೇಳಿ ಭಾವನ, ನಿಮಗೆ ಸೆಲೆಬ್ರಿಟಿ ಜನಪ್ರಿಯತೆ ಇದೆ ಅಲ್ವಾ, ಇದು ಗಳಿಸೋದು ಸುಲಭ, ಉಳಿಸ್ಕೊಳ್ಳೋದು ಕಷ್ಟ. ಅಂದರೆ ನೀವು ಹಿಂಗೆ ಬರ್ತಿರಲ್ವಾ, ಅದು ಇಲ್ಲಿ ಲ್ಯಾಂಡ್ ಆಗಿ ಇರಬೇಕಲ್ಲ ಬಹಳಷ್ಟು ದಿನಗಳ ಕಾಲ. ದರ್ಶನ್ ಆ ವಿಷಯದಲ್ಲಿ ಪದೇ ಪದೇ ಕಿರಿ ಮಾಡಿಕೊಂಡು ಕೊನೆಗೆ ಈಗ ನೋಡಿದಾಗ ಒಂದು ಕೊಲೆ ಆರೋಪದಲ್ಲಿ ಒಳಗಡೆ ಹೋಗ್ಬಿಟ್ಟು, ನಿಮ್ಗೆ ಊಟ ರುಚಿಸ್ತಾ ಇಲ್ಲ, ನಿಮಗೆ ನ್ಯಾಚುರಲಿ. ನಾನು ಅನೇಕ ರಾಜಕಾರಣಿಗಳನ್ನು ನೋಡಿದ್ದೀನಿ, ಈ ಅಧಿಕಾರದಲ್ಲಿರ್ತಾರಲ್ಲ, ಜನ ಜನ ಜನ, ಆವಾಗ ಅವ್ರಿಗೆ ಅದರದ ವರ್ಷನ್ ಇರುತ್ತೆ. ನಾನು ಅದಕ್ಕೆ ಹೇಳಿದೆ, ಇರುವುದೆಲ್ಲವೇ ಬಿಟ್ಟು ಇರೋದುದೆಡೆಗೆ ತುಡಿಯುವುದೇ ಜೀವನ. ಯಾಕೆ ನೀವು ಅದು ಹೋಗುತ್ತಲ್ಲ, ಅವರು ಡೈನಿಂಗ್ ಟೇಬಲ್ ಮೇಲೆ ಒಬ್ಬನು ಊಟ ಮಾಡಲಿಕ್ಕೆ ಗತಿ ಇರಲ್ಲ, ಚಟಪಡಿಸ್ತಾರೆ. ನೀವು ಅದನ್ನು ದರ್ಶನ್ ಜೊತೆ ಈಗ ಕಂಪೇರ್ ಮಾಡಿ. ಒಬ್ಬರೇ VIP ಜೈಲಿನಲ್ಲಿ ಒಬ್ಬನೇ ವಾಕಿಂಗ್ ಮಾಡಬೇಕು, ಜನ ಇಲ್ಲ, ಕೈಗೊಂದು ಕಾಲ್ಗೊಂದು ಮನೆಯಲ್ಲಿ ಜನ ಇರ್ತಾರೆ, ಜೈಲಿನಲ್ಲಿ ಇರಲ್ಲ, ಊಟ ರುಚಿಸಲ್ಲ, ಒದಾಡ್ತಿದ್ದಾರೆ. ಇದು ದರ್ಶನ್ ಅದರಿಂದ ಏನು ಪಾಠ ಕಲಿತಾರೋ ಬಿಡ್ತಾರೋ, ನಾವು ಜನಸಾಮಾನ್ಯರು ಇದರಿಂದ ಪಾಠ ಕಲಿತೀವಿ. ಈ ರೀತಿಯ ಘಟನೆಗಳು ಇಡೀ ಸಮಾಜಕ್ಕೊಂದು ಪಾಠವನ್ನು ಕಲಿಸ್ತಾರೆ. ಇಟ್ಸ್ ನಾಟ್ ದರ್ಶನ್ ನಿಮಿತ್ತ ಮಾತ್ರ, ಬಿಡಿ ಅವ್ರಿಗೇನಾಗತ್ತೆ ಬಿಡುತ್ತೋ ಅದು ಅವ್ರಿಗೆ ಬಿಟ್ಟದ್ದು. ಬಟ್ ಇದರಿಂದ ಸಮಾಜ ಕಲಿಯಬೇಕಾದ ಪಾಠ ಏನು? ವಿ ಶುಡ್ ಥಿಂಕ್ ಇನ್ ದಟ್ ಲೈನ್. ವಾಪಸ್ ಬರೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.